Hello my dears. Today simple present tense ಅಂದರೆ subject, verb, object. ಇಟ್ ಈಸ್ ಅಸರ್ಟಿವ್ ಸೆಂಟೆನ್ಸ್ ಅಂತಲೂ ಕರಿತೀವಿ, ಅಫರ್ಮೇಟಿವ್ ಸೆಂಟೆನ್ಸ್ ಅಂತಲೂ ಕರಿತೀವಿ, ಪಾಸಿಟಿವ್ ಸೆಂಟೆನ್ಸ್ ಅಂತಲೂ ಕರಿತೀವಿ. ಶಿ ಗೋಸ್ ಟು ಮಾರ್ಕೆಟ್, ಅವಳು ಮಾರುಕಟ್ಟೆಗೆ ಹೋಗುತ್ತಾಳೆ. ಐ ಈಟ್ ಆ್ಯನ್ ಆ್ಯಪಲ್ ಎವ್ರಿ ಡೇ, ನಾನು ಪ್ರತಿದಿನ ಒಂದು ಸೇಬು ತಿನ್ನುತ್ತೇನೆ. ಚಿಲ್ಡ್ರನ್ ಲೈಕ್ ಚಾಕ್ಲೇಟ್ಸ್, ಮಕ್ಕಳಿಗೆ ಚಾಕ್ಲೇಟ್ಗಳು ಇಷ್ಟ. ಹೀ ಡ್ರಿಂಕ್ಸ್ ಮಿಲ್ಕ್ ಇನ್ ದ ಮಾರ್ನಿಂಗ್, ಅವನು ಬೆಳಗ್ಗೆ ಹಾಲು ಕುಡಿಯುತ್ತಾನೆ. ವಿ ಸ್ಪೀಕ್ ಕನ್ನಡ ಆಟ್ ಹೋಮ್, ನಾವು ಮನೆಯಲ್ಲಿ ಕನ್ನಡ ಮಾತನಾಡುತ್ತೇವೆ. ದ ಸ್ಕೈ ಈಸ್ ಬ್ಲೂ, ಆಕಾಶ ನೀಲಿಯಾಗಿದೆ. ದ ಸನ್ ಸೆಟ್ ಇನ್ ದ ವೆಸ್ಟ್, ಸೂರ್ಯ ಪಶ್ಚಿಮ ದಿಕ್ಕಿನಲ್ಲಿ ಮುಳುಗುತ್ತಾನೆ. ಇಲ್ಲೇನು ಮಾಡ್ತೀವಿ ನಾವು, ಹಿ ಶಿ ಇಟ್ಟಿದ್ದಲ್ಲ, ಇಲ್ಲಿ ನೋಡಿ ಹಿ ಶಿ ಇಟ್ಟಿದ್ದಲ್ಲ, ಎಸ್ ಆ್ಯಂಡ್ ಇ ಎಸ್ ಪ್ರತ್ಯಯವನ್ನು ಯೂಸ್ ಮಾಡ್ತೀವಿ. ಅದಕ್ಕೋಸ್ಕರ ಶಿ ಗೋಸ್ ಅಂತ ಬರದೆ ಹಿ ಡ್ರಿಂಕ್ಸ್ ಅಂತ ಬರದೆ. ಅದೇ ಐ ಮುಂದ್ಗಡೆ ನಾನಿಲ್ಲಿ ಎಸ್ ಪ್ರತ್ಯಯನ ಹಚ್ಚಿಲ್ಲ, ಚಿಲ್ಡ್ರನ್ ಮುಂದ್ಗಡೆ ಎಸ್ ಪ್ರತ್ಯಯ ಹಚ್ಚಿಲ್ಲ. ಯಾವಾಗಲೂ ಶಿ, ಇಲ್ಲಿ ನೋಡಿ ಹಿ ಶಿ ಇಟ್ಟಿದ್ದಲ್ಲ, ಎಸ್ ಆ್ಯಂಡ್ ಇ ಎಸ್ ಅನ್ನು ಇಲ್ಲಿ ನಾವು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಯೂಸ್ ಮಾಡ್ತೀವಿ. ಥ್ಯಾಂಕ್ ಯು.